ಯೋಹಾನ 8ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು ಈ ದಿನ ದೇವರ ವಾಕ್ಯ ನೋಡಿಕೊಳ್ಳೋಣ. ಅಲ್ಲಿ ದೇವರ ಆತ್ಮ ಈ ದಿನ ನಮ್ಮ ಸಂಘ ಈ ರೀತಿಯ ಮಾತನಾಡ್ತಾ ಇದ್ದಾನೆ. ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಯೇಸು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಬಳಿಕ ಆತನು ತಿರುಗಿ ದೇವಾಲಯಕ್ಕೆ ಬಂದಾಗ ಜನರೆಲ್ಲರೂ ಆತನ ಬಳಿಗೆ ಬಂದರು. ಆತನು ಕೂತುಕೊಂಡು ಅವರಿಗೆ ಉಪದೇಶ ಮಾಡುತ್ತಿರುವಲ್ಲಿ ಶಾಸ್ತ್ರಿಗಳು ಮತ್ತು ಫರಿಸಾಯರು ವ್ಯಭಿಚಾರದಲ್ಲಿ ಸಿಕ್ಕಿದ್ದ ಒಬ್ಬ ಹೆಂಗಸು ಆತನ ಬಳಿಗೆ ತಂದು ಆಕೆಯನ್ನು ನಡುವೆ ನಿಲ್ಲಿಸಿ, ಬದುಕನೆ ಈ ಹೆಂಗಸು ವ್ಯಭಿಚಾರ ಮಾಡುತ್ತಿರುವಾಗಲೇ ಕೈಗೆ ಸಿಕ್ಕಿದವರು ಇಂಥವರನ್ನು ಕಲ್ಲೆಸೆದು ಕೊಲ್ಲಬೇಕೆಂದು ಮೋಶೆ ಧರ್ಮಶಾಸ್ತ್ರದಲ್ಲಿ ನಮಗೆ ಅಪ್ಪಣೆ ಕೊಟ್ಟಿದ್ದಾನೆ. ಏಕೆಯೋ ವಿಷಯದಲ್ಲಿ ನೀನು ಏನು ಹೇಳುತ್ತಿ ಎಂದು ಆತನನ್ನು ಕೇಳಿದರು. ಆತನ ಮೇಲೆ ತಪ್ಪು ಹೊರಿಸುವುದಕ್ಕೆ ಏನಾದರೂ ಒಂದು ನಿಮಿತ್ತ ಬೇಕಾದುದರಿಂದ ಈತನು ಏನನ್ನುತ್ತಾನೋ ನೋಡೋಣ ಎಂದು ಹಾಗೆ ಕೇಳಿದರು. ಆದರೆ ಯೇಸು ಬಗ್ಗಿಕೊಂಡು ಬೆರಳಿನಿಂದ ನೆಲದ ಮೇಲೆ ಬರೆಯುತ್ತಾ ಇದ್ದನು. ಅವರು ಆತನನ್ನು ಬಿಡದೆ ಕೇಳುತ್ತಿರುವಾಗ ಆತನು ನೆಟ್ಟಗೆ ನಿಂತುಕೊಂಡು ಅವರಿಗೆ, ನಿಮ್ಮಲ್ಲಿ ಪಾಪವಿಲ್ಲದವನು ಯಾರೋ ಅವನೇ ಮೊದಲು ಆಕೆಯ ಮೇಲೆ ಕಲ್ಲುಗಳನ್ನು ಹಾಕಲಿ ಎಂದು ಹೇಳಿ ತಿರುಗಿ ಬಗ್ಗಿಕೊಂಡು ನೆಲದ ಮೇಲೆ ಬರೆಯುತ್ತಾ ಇದ್ದನು. ಈ ಮಾತನ್ನು ಕೇಳಿ ತಾವೇ ಪಾಪಿಗಳೆಂದು ಮನಸ್ಸಿನಲ್ಲಿ ತಿಳಿದುಕೊಂಡು ಹಿರಿಯರು ಮೊದಲುಗೊಂಡು ಕಿರಿಯರವರು ಎಲ್ಲರೂ ಒಬ್ಬರ ಹಿಂದೊಬ್ಬರು ಹೊರಗೆ ಹೋದರು. ಯೇಸು ಒಬ್ಬನೇ ಉಳಿದನು ಮತ್ತು ನಡುವೆ ನಿಂತಿದ್ದ ಹೆಂಗಸು ಅಲ್ಲೇ ಇದ್ದನು. ಯೇಸು ನೆಟ್ಟಗೆ ಕೂತ್ಕೊಂಡು ಆ ಸ್ತ್ರೀಯನ್ನೇ ಹೊರತು ಯಾರನ್ನು ನೋಡದೆ ಆಕೆಗೆ, ಅಮ್ಮ, ನಿನ್ನ ಮೇಲೆ ತಪ್ಪು ಹೊರಿಸುವವರು ಎಲ್ಲಿದ್ದಾರೆ? ನಿನಗೆ ಯಾರು ಶಿಕ್ಷೆ ವಿಧಿಸಲಿಲ್ಲವೋ ಅಂದನು. ಆಗ ಯಾರೂ ವಿಧಿಸಲಿಲ್ಲ ಸ್ವಾಮಿ ಅಂದಳು. ಯೇಸು ಆಕೆಗೆ, ನಾನು ನಿನಗೆ ಶಿಕ್ಷೆ ವಿಧಿಸುವುದಿಲ್ಲ, ಹೋಗು, ಇನ್ನು ಮೇಲೆ ಪಾಪ ಮಾಡಬೇಡ ಎಂದು ಹೇಳಿದನು. ಹಲ್ಲೆಲೂಯಾ. ಆದರೆ ಈ ಪ್ರಸಂಗ ನಮ್ಮೆಲ್ಲರಿಗೂ ಕಿರು ಪರಿಚಯವಿರುವಂತಹ ಪ್ರಸಂಗ. ಆದರೂ ಕೂಡ ಇದರಲ್ಲಿ ಕೆಲವೊಂದು ವಿಷಯಗಳನ್ನ ದೇವರಾತ್ಮನು ಈ ದಿನ ನಮ್ಮ ಸಂಘ ಆತನು ಮಾತನಾಡುವಂತ ದೇವರಾತ್ಮನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಈ ದಿನ ಹೇಳ್ತಾ ಇದ್ದಾನೆ, ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು ಎಂದು ದೇವರ ವಾಕ್ಯ ಹೇಳ್ತಾ ಇದೆ ಆರಂಭದಲ್ಲಿ. ಹಲ್ಲೆಲೂಯಾ. ಯಾಕಂದ್ರೆ 7ನೇ ಅಧ್ಯಾಯದಲ್ಲಿ ದೇವರು ಪರ್ಣಶಾಲೆಗಳಲ್ಲಿ ಕೂಡ ಉಪದೇಶ ಮಾಡುತ್ತಾ ಅಲ್ಲಿ ಕೂಡ ಕೆಲವು ಜನರ ಜೊತೆಗೆ ವಾಗ್ದಾನಗಳನ್ನ ಏನೇನೆಲ್ಲ ವಾಕ್ಯಗಳನ್ನು ಮಾತನಾಡಬೇಕಿತ್ತು ಅದೆಲ್ಲವನ್ನ ಯೇಸು ಮಾತನಾಡ್ತಾ ಬಂದನು. ಅದಾದ ನಂತರ ಕೆಲವರು ದಿನ ಸಾಯಂಕಾಲ ಆಗ್ತಿದ್ದಾಗೆ ತಮ್ಮ ತಮ್ಮ ಮನೆಗೆ ಅವರು ಕೆಲವರು ಹೊರಟೋಗ್ಬಿಡ್ತಾರೆ. ಗಲಿಲಾಯದಲ್ಲಿ ಯೇಸು ಸೇವೆ ಮಾಡಿದ ನಂತರದಲ್ಲಿ ಅಲ್ಲಿ ಆತನು ಎಣ್ಣೆ ಮರಗಳ ಗುಡ್ಡಕ್ಕೆ ಹೋದನು. ಅದು ಒಂದು ಪ್ರಾಂತ್ಯ. ಅಲ್ಲಿ ಹೋದಾಗ ಬೆಳಿಗ್ಗೆ ಏನಾಯ್ತಂದ್ರೆ ಆತನು ತಿರುಗಿ ಎಲ್ಲಿ ಬರ್ತಾನಂದ್ರೆ ದೇವಸ್ಥಾನಕ್ಕೆ ಬರ್ತಾನೆ. ಯೇಸು ಕ್ರಿಸ್ತನ ದೇವಸ್ಥಾನಕ್ಕೆ ಬಂದಾಗ ಆತನು ಕೂತ್ಕೊಂಡು ಏನ್ ಮಾಡ್ತಾನಂದ್ರೆ ಉಪದೇಶ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯೇಸು ಏನ್ ಮಾತಾಡ್ತಾ ಇದ್ದಾನಂದ್ರೆ ದೇವರ ವಾಕ್ಯಗಳನ್ನ ಜನರಿಗೆ ಬೋಧಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಅದು ನಾವು ಕೂಡ ಎಲ್ಲೆಲ್ಲ ಹೋಗ್ತೀವಿ, ಎಲ್ಲೆಲ್ಲ ಕೂತ್ಕೊಂತೀವಿ, ಎಲ್ಲೆಲ್ಲ ಅನ್ಯರೆಲ್ಲ ಇರುವಾಗ ಅವ್ರ ಮಧ್ಯದಲ್ಲಿ ನಾವು ಕೂಡ ಏನ್ ಮಾಡ್ಬೇಕಂದ್ರೆ ಲೋಕದ ವಿಷಯಗಳೆಲ್ಲ ಮಾತಾಡೋದಲ್ಲ, ಮುಖ್ಯವಾಗಿ ದೇವರ ವಾಕ್ಯಗಳನ್ನ ಅವರೊಟ್ಟಿಗೆ ಮಾತನಾಡಬೇಕು. ಹಲ್ಲೆಲೂಯಾ. ಅದು ಏನ್ ಸೂಚಿಸ್ತದೆ ಅಂದ್ರೆ ನಾವು ದೇವರ ಮಕ್ಕಳು ಎಂಬುದನ್ನ ಸೂಚಿಸುತ್ತೆ. ಅವ್ರ ಲೋಕದ ವಿಷಯಗಳನ್ನ ಮಾತಾಡೋದಂತ ನಾವು ಕೂಡ ಅವ್ರ ಜೊತೆಗೆ ಅದೇ ವಿಷಯಗಳನ್ನ ಮಾತಾಡ್ಕೊಂಡು ಹೋಗ್ತಾ ಇದ್ಬಿಟ್ರೆ, ಇವನು ನಮ್ ಕ್ಯಾಂಡಿಡೇಟ್, ಇವನು ನಮ್ ಜೊತೆಲೆ ನಮ್ಮ ಪರವಾಗಿ ಮಾತಾಡ್ತಾನೆ ಅಂತ ಹೇಳಿ ಅವ್ರ ಸಂಗಡ ನಾವು ಕೂಡ ಇಜ್ಜೋಡಾಗಿ ನೋಡ್ಬಿಡ್ತೀವಿ. ಆದ್ರೆ ನಾವು ಲೋಕದವರಲ್ಲ, ಆದ್ರೆ ಲೋಕದಲ್ಲಿ ಇರ್ಬೇಕು ಅಂತ ದೇವರ ವಾಕ್ಯ ಇದೆ. ಹಲ್ಲೆಲೂಯಾ. ಆದ್ರಿಂದ ನಾವು ಲೋಕಕ್ಕೆ ನಾವು ಬೆಳಕಾಗಿರ್ಬೇಕು. ಲೋಕದ ಜನರು ಅವರು ಕತ್ತಲಾಗಿರ್ತಾರೆ, ಯಾಕಂದ್ರೆ ಅವರು ನಂಬಿರುವುದು ಕತ್ತಲನ್ನ, ದೇವರನ್ನೆಲ್ಲ. ಆದ್ರಿಂದ ನಾವು ದೇವರನ್ನ ನಂಬಿರುವಾಗ ನಾವು ಬೆಳಕಾಗಿದ್ದೇವೆ. ನಾವು ಈಗ ಏನ್ ಮಾಡ್ಬೇಕಂದ್ರೆ ಯೇಸುವಿನ ಹಾಗೆ ದೇವರ ವಾಕ್ಯಗಳನ್ನ ಇತರರ ಸಂಗಡ, ನಮ್ಮ ಸ್ನೇಹಿತರ ಸಂಗಡ, ನಮ್ಮ ಬಂಧು ಬಳಗದವರ ಸಂಗಡ ನಾವು ದೇವರ ವಾಕ್ಯ ಮಾತನಾಡಿದ್ರೆ ಅವಾಗ ಆ ವಾಕ್ಯ ಅವರಲ್ಲಿ ಕಾರ್ಯ ಮಾಡುತ್ತೆ. ಇಲ್ಲದಿದ್ರೆ ಅವರಲ್ಲಿ ಅವ್ರ ರಕ್ಷಣೆಗೂ ಬರಲ್ಲ, ಅವರಲ್ಲಿ ದೇವರ ವಾಕ್ಯನೂ ಕಾರ್ಯ ಮಾಡಲ್ಲ. ಆದ್ರಿಂದ ನಾವು ಏನೇ ನಮ್ಮ ನೆಂಟರ ಮನೆಗಳು, ನಮ್ಮ ರಿಲೇಷನ್ ಮನೆಗಳು, ನಮಗೆ ಗೊತ್ತಿರುವ ಸ್ನೇಹಿತರ ಮುಂದದಲ್ಲೂ ನಾವು ದೇವರ ವಾಕ್ಯಗಳನ್ನ ಮಾತನಾಡ್ತಾ ಇರಬೇಕು. ಈ ತರ ಮಾತನಾಡಿದ್ರೆ ಏನಾಗುತ್ತೆ, ನಾವು ಕೂಡ ಮುಂದೆ ದೇವರು ಬೋಧಕರೆಲ್ಲ ಆಗುವಂತ ಒಂದು ದೊಡ್ಡ ಅವಕಾಶ ಕೃಪೆ ಎಲ್ಲ ಕೊಡ್ತಾ ದೇವ್ರು ನಡೆಸ್ತಾನೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ನಮ್ಮ ಸ್ನೇಹಿತರ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ಏನ್ ಮಾಡ್ತಿದ್ದೆ, ನಾವು ಕೂಡ ದೇವರು ನಮ್ಗೆ ಕೊಟ್ಟ ಎಲ್ಲ ಸ್ನೇಹಿತರ ಮಧ್ಯದಲ್ಲಿ ನಾವು ದೇವ್ರ ವಾಕ್ಯಗಳನ್ನ ಮಾತನಾಡ್ತಿದ್ದೆ. ಹಲ್ಲೆಲೂಯಾ. ಈಗ ಏನ್ ಮಾಡ್ಬಿಟ್ರು, ದೇವರು ಚೆನ್ನಾಗಿ ವಾಕ್ಯ ಮಾತಾಡ್ತಿದ್ದೆ ಅಂತ ಅಂದ್ಬಿಟ್ಟು ದೇವ್ರಿಗೆ
ದೇವರು ಇನ್ನೂ ವಾಕ್ಯಗಳನ್ನೇ ಮಾತನಾಡುವಂತ ದೊಡ್ಡ ಆಶೀರ್ವಾದ ನೋಡ್ರು. ಹಾಲೆಲೂಯಾ. ಆದ್ರಿಂದ ನಾವು ಚಿಕ್ಕದ್ರಲ್ಲಿ ದೇವರಿಗಾಗಿ ನಂಬಿಗಸ್ತರಾಗಿ ನಿಲ್ಬೇಕು. ಚಿಕ್ಕದ್ರಲ್ಲಿ ನಾವು ಅಪನಂಬಿಗಸ್ತರಾಗಿ ನಿಂತ್ರೆ ದೇವರು ನಮ್ಮನ್ನ ಆಶೀರ್ವಾದ ಮಾಡೋದು. ಸಣ್ಣದ್ರಲ್ಲೇ ದೇವ್ರು ಕೊಟ್ಟ ಒಂದೇ ಒಂದು ಚಾನ್ಸ್ ಅಲ್ಲಿ ನಾವು ನಂಬಿಗಸ್ತರಾಗಿ ಯಾವಾಗ ನಿಲ್ತೇವೋ ಆಗ ದೇವರು ನಮ್ಮನ್ನ ದೊಡ್ಡದ್ರಲ್ಲಿ ನಿಲ್ಲಿಸ್ತಾನೆ. ಹಾಲೆಲೂಯಾ. ದೇವರು ನಮ್ಮನ್ನ ಫಸ್ಟ್ ಸ್ನೇಹಿತರ ಮುಂದೆನೆ ಬಿಡ್ತಾನೆ. ಇವ್ರ ಸ್ನೇಹಿತರ ಜೊತೆ ಇವನೇನ್ ಮಾತಾಡ್ತಾನೆ ಅಂತ ಕಂಡುಹಿಡಿತಾನೆ, ಟೆಸ್ಟ್ ಮಾಡ್ತಾನೆ ದೇವರು. ಆಗ ನಾವು ಅವರು ಕೂಡ ಲೋಕದ ವಿಷಯಗಳನ್ನು ಮಾತಾಡ್ತಿದ್ರೆ, ಅವರು ಫಿಲಾಮ್ ವಿಷಯಗಳನ್ನು ಮಾತಾಡಿದ್ರೆ ನಾವು ಕೂಡ ಅದನ್ನೇ ಮಾತಾಡ್ಬಿಟ್ರೆ ಅಲ್ಲಿಗೆ ನಾವು ದೇವರಿಂದ ದೇವ ಮಕ್ಕಳು ಎಂಬ ಪಟ್ಟಕ್ಕೆ ನಾವು ಬರಲ್ಲ. ನಾವು ಕೂಡ ಲೋಕದವರ ಮಕ್ಕಳೇ ನೈಕರಿಸಲ್ಪಟ್ಟವರು ಆಗ್ಬಿಡ್ತೀವಿ. ಆದ್ರೆ ಅವರೆಲ್ಲರೂ ಲೋಕದ ವಿಷಯಗಳನ್ನ, ರಾಜಕೀಯ ವಿಷಯಗಳನ್ನ ನಾವಿವೆಲ್ಲ ಮಾತಾಡ್ತಿರುವ ಮಧ್ಯದಲ್ಲಿ ನಾವು ದೇವರ ವಿಷಯಗಳನ್ನ ಮಾತನಾಡಿದಾಗ ಅವಾಗ ನಮ್ಮನ್ನು ಫೈಂಡ್ ಔಟ್ ಮಾಡ್ತಾರೆ. ಅವ್ರೆ ಈಗ ಎಲ್ಲರೂ ಹಂಗೆಲ್ಲ ನಡೀತಾರೆ, ನೀನ್ ಮಾತ್ರ ಯಾಕೆ ಹಿಂಗ್ ನಡೀತಿದ್ಯಾ ಅಂದಾಗಿ ಒಂದು ವ್ಯತ್ಯಾಸ ನಮ್ಮ ಮಧ್ಯದಲ್ಲಿ ಕಂಡು ಬರ್ಬೇಕು. ಹಾಲೆಲೂಯಾ. ಯಾಕಂದ್ರೆ ನಮ್ಮೆಲ್ಲ ಸ್ನೇಹಿತರು ಲೋಕದ ವಿಷಯಗಳನ್ನೇ ಮಾತನಾಡ್ತಾರೆ. ಯಾಕೆ ಮಾತಾಡ್ತಾರೆ ಅಂದ್ರೆ ಅವ್ರ ಯೇಸು ನಂಬಿಲ್ಲ, ಹಂಗಾಗಿ ಮಾತಾಡ್ತಾರೆ. ಆದ್ರೆ ನಾವು ಯೇಸು ನಂಬಿದ್ದೇವೆ, ನಾವು ಯೇಸುವಿನ ಬಗ್ಗೆ, ದೇವ್ರ ವಾಕ್ಯದ ಬಗ್ಗೆ ಮಾತನಾಡ್ಬೇಕು. ಆಗ ಅವ್ರು ಹೇಳ್ಬಿಡ್ತಾರೆ, ನೀನೇ ಮುಂದೆ ಏಸು ತರ ಬೋಧನೆ ಮಾಡ್ಬೋದು ಅಂದಾಗಿ ಹೇಳ್ಬಿಡ್ತಾರೆ. ಹಾಲೆಲೂಯಾ. ಆದ್ರಿಂದ ನಾವು ಚಿಕ್ಕ ವಯಸ್ಸಲ್ಲೇ ನಾವು ದೇವರಲ್ಲಿ ದೇವ್ರ ವಾಕ್ಯಗಳನ್ನ ಮಾತನಾಡುವುದು, ಪ್ರಾರ್ಥನೆಯಲ್ಲೂ ನಾವು